ಹೇ ಗಾಯ್ಸ್, ವೆಲ್ಕಮ್ ಟು ವಿಡಿಯೋ ಗುರು. ಈ ವಿಡಿಯೋದಲ್ಲಿ ರಕ್ಷಾಬಂಧನ್ ಪ್ರಾಜೆಕ್ಟ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ರಕ್ಷಾಬಂಧನ್ ಪ್ರಾಜೆಕ್ಟ್ ಅಂತ ನೋಡೋದಾದರೆ, ಪ್ರತಿ ವರ್ಷ ನಿಮ್ಮ ಸಿಸ್ಟರ್ ನಿಮಗೆ ರಾಖಿ ಕಟ್ಟಿದ ಮೇಲೆ ನೀವೇನು ಮಾಡ್ತೀರಾ? ಗಿಫ್ಟ್ ಕೊಡ್ತೀರಾ, ಇಲ್ಲಾಂದರೆ ದುಡ್ಡು ಕೊಡ್ತೀರಾ. ಸೊ ಈ ಒಂದು ಯೂನಿಕ್ ಗಿಫ್ಟ್ನ ಕೊಡಿ, ಅವ್ರು ಖಂಡಿತ ಖುಷಿ ಪಡ್ತಾರೆ, ಇಷ್ಟಪಡ್ತಾರೆ. ಆ್ಯಂಡ್ ಒಂದು ವೇಳೆ ಈ ವಿಡಿಯೋ ಸಿಸ್ಟರ್ ನೋಡ್ತಾ ಇದ್ದಾರೆ, ನಿಮ್ಮ ಬ್ರದರು ಕೂಡ ಈ ಒಂದು ಯೂನಿಕ್ ಗಿಫ್ಟ್ನ ಕೊಡ್ಬೋದು. ಸೊ ಗಿಫ್ಟ್ ಏನಂತ ನೋಡೋಣ. ನಾನು ಮೊದಲಿಗೆ VS ಕೋಡ್ ಓಪನ್ ಮಾಡ್ಕೊತೀನಿ. ಕೋಡೆಲ್ಲ ರೆಡಿ ಇದೆ, ಸೊ ಕಂಪ್ಲೀಟ್ ಎಲ್ಲ ರೆಡಿ ಇದೆ. ಆ್ಯಂಡ್ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು, ನೋ ಇಶ್ಯೂಸ್. ಕಂಪ್ಲೀಟಾಗಿ ಕಸ್ಟಮೈಸ್ ಮಾಡ್ಕೋಬೋದು. ನಿಮ್ಮ ಬ್ರದರ್ ನೇಮು, ನಿಮ್ಮ ಸಿಸ್ಟರ್ ನೇಮ್ ಕೂಡ ಹಾಕ್ಕೋಬೋದು ಇನ್ಸ್ಟೆಡ್ ಆಫ್ ನಾನು ಕೊಡೋಂಥ ನೇಮು. ನಾನು ಓಪನ್ ಮಾಡಿ ತೋರಿಸ್ತೀನಿ. ಮೊದಲು ಗಿಫ್ಟ್ ನೋಡೋಣ, ಆಮೇಲೆ ಯಾವ ರೀತಿ ಕಸ್ಟಮೈಸ್ ಮಾಡ್ಕೋ ಅಂತ ಹೇಳ್ತೀನಿ. ಸೊ ಮೊದಲಿಗೆ ರಾಖಿ ಸೆಲೆಬ್ರೇಟಿಂಗ್ ದ ಎಟರ್ನಲ್ ಬಾಂಡ್ ಆಫ್ ಲವ್ ಬಿಟ್ವೀನ್ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತಿದೆ. ಸೊ ನಿಮಗೆ ಈ ಒಂದು ಇಷ್ಟ ಆಗಲಿಲ್ಲ ಅಂದರೆ ನೀವು ಕನ್ನಡದಲ್ಲಿ ಹಾಕ್ಕೋಬೇಕಿತ್ತು, ಹಿಂದಿಯಲ್ಲಿ ಹಾಕ್ಕೋಬೇಕಿತ್ತು, ಇಂಗ್ಲೀಷ್ನಲ್ಲಿ ಚೇಂಜಸ್ ಏನೋ ಮಾಡಬೇಕಿತ್ತು, ಅದನ್ನು ಕೂಡ ಚೇಂಜ್ ಮಾಡ್ಬೋದು. ರಾಖಿ ಸೆಲೆಬ್ರೇಷನ್ ಅಂತಿದೆ, ಸೊ ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ 3 ಸೆಕ್ಷನ್ಸ್ ಇದ್ದಾವೆ: ರಿಕ್ವೆಸ್ಟ್ ಫ್ರಮ್ ಬ್ರದರ್, ಗ್ಯಾಲರಿ ಮತ್ತು ಕಾಂಟ್ಯಾಕ್ಟ್ ಬ್ರದರ್. ಓಕೆ, ಫಸ್ಟಿಗೆ ರಿಕ್ವೆಸ್ಟ್ ಫ್ರಮ್ ಬ್ರದರ್. ಈ ಸಿಸ್ಟರ್ ಅಂತ ಜಾಗದಲ್ಲಿ ನಿಮ್ಮ ತಂಗಿ ಅಥವಾ ನಿಮ್ಮ ಬ್ರದರ್ ನೇಮ್ ಹಾಕ್ಕೋಬೋದು. ಓಕೆ, ಐ ಆಮ್ ಯುವರ್ ಬ್ರದರ್ ಹೂ ಆಲ್ವೇಸ್ ಪ್ರೊಟೆಕ್ಟ್ಸ್ ಯು ಇನ್ ಡಿಫಿಕಲ್ಟ್ ಸಿಚುವೇಶನ್. ಐ ಲವ್ ಟು ಇರಿಟೇಟ್ ಯು ಜಸ್ಟ್ ಫಾರ್ ಫನ್, ಬಟ್ ಮೈ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಯು ಈಸ್ ಇನ್ಫೈನೈಟ್. ಐ ಮೇ ನಾಟ್ ಹ್ಯಾವ್ ಟೂ ಮಚ್ ಮನಿ ಟು ಗಿಫ್ಟ್ ಯು ಫ್ಯಾನ್ಸಿ ಥಿಂಗ್ಸ್, ಬಟ್ ವಾಟ್ ಎವರ್ ಐ ಗಿವ್ ಯು, ಪ್ಲೀಸ್ ಎಕ್ಸೆಪ್ಟ್ ಇಟ್ ವಿತ್ ಲವ್. ಇಟ್ ಕಮ್ಸ್ ಫ್ರಮ್ ಮೈ ಹಾರ್ಟ್ ಅಂತ ಹಾಕಿ ಲಾಸ್ಟಲ್ಲಿ ಹಾರ್ಟ್ ಇಮೋಜಿನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದು ಫೆಸ್ಟಿವಲ್ ಗ್ಯಾಲರಿ. ನೆಕ್ಸ್ಟ್ ಸೆಕ್ಷನ್. ನಾನು ನೋಡ್ರಿ, ನಾನು ಯಾವ ಮೌಸ್ ಕರ್ಸರ್ ಯಾವ ಇಮೇಜಲ್ಲಿ ನಾನು ಮೂವ್ ಮಾಡ್ತೀನಿ, ಆ ಇಮೇಜು ಪಾಪಪ್ ಆಗ್ತಾ ಇದೆ. ಸೊ ಪಾಪ್ ಆಗ್ತಾ ಇದೆ, ರೈಟ್? ಪಾಪಪ್ ಆಗ್ತಾ ಇದೆ ಇಮೇಜ್. ಆ್ಯಂಡ್ ನೀವು ಇಲ್ಲಿ ಚೈಲ್ಡ್ಹುಡ್ ಫೋಟೋ ಆ್ಯಡ್ ಮಾಡ್ಬೋದು, ನಿಮ್ಮ ಬ್ರದರ್ದು ಅಥವಾ ನಿಮ್ಮ ಸಿಸ್ಟರ್ ಚೈಲ್ಡ್ಹುಡ್ ಫೋಟೋ ಆ್ಯಡ್ ಮಾಡ್ಬೋದು. ಇಲ್ಲಿ ರಾಖಿ ಫೋಟೋ ಆ್ಯಡ್ ಮಾಡ್ಬೋದು, ಗಿಫ್ಟ್ ಫೋಟೋ ಆ್ಯಂಡ್ ಸ್ವೀಟ್ಸ್ ಫೋಟೋ, ಮತ್ತೇನಾದರೂ ಸ್ಪೆಷಲ್ ಡಿನ್ನರು ಅಥವಾ ಬ್ರೇಕ್ಫಾಸ್ಟ್, ಲಂಚ್ ಏನಾದರೂ ಇತ್ತು ಸ್ಪೆಷಲ್ ತಾಲಿ ಥರ ಅದು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು. ಲಾಸ್ಟಲ್ಲಿ ಕಾಂಟ್ಯಾಕ್ಟ್ ಬ್ರದರು. ಸೊ ಬ್ರದರ್ ನೇಮು, ಕಾಂಟ್ಯಾಕ್ಟ್ ನಂಬರು ಆ್ಯಂಡ್ ಇಮೇಲ್ ಅಡ್ರೆಸ್. ಸೊ ಏನಾದರೂ ಇಶ್ಯೂ ಬಂತಂದರೆ ಕಾಂಟ್ಯಾಕ್ಟ್ ಮಾಡೋಕೆ ಇವೆಲ್ಲ ಕೊಟ್ಟಿರ್ತೀವಿ. ಓಕೆ, ಇಷ್ಟೇ. ಇದು ಸಿಂಪಲ್ ವೆಬ್ಸೈಟು. ಸೊ ಯಾವ ರೀತಿ ಇದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು ಅಂತ ತಿಳಿಸ್ತೇನೆ. ಈ ಕಲರ್ ಏನೆಲ್ಲ ಪಿಂಕ್ ಬದಲು ನೀವು ಬೇರೆ ಬೇರೆ ಕಲರ್ ಹಾಕ್ಕೋಬೋದು, ಬ್ಲೂ ಹಾಕ್ಕೋಬೋದು, ಬ್ಲ್ಯಾಕ್ ಹಾಕ್ಕೋಬೋದು. ಸೊ ನಿಮ್ಮ ಇಷ್ಟ ಬಂದಿದ್ದ ಕಲರ್ಸ್ನ ನೀವು ಹಾಕ್ಕೋಬೋದು. ಆ್ಯಂಡ್ ಅದೇ ರೀತಿ ಇಮೇಜಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೋಡೋಣ ಯಾವ ರೀತಿ ಅಂತ. VS ಕೋಡ್ ಓಪನ್ ಮಾಡ್ತೀನಿ ನಾನು. ಫಸ್ಟಲ್ಲಿ ರಾಖಿ ಸೆಲೆಬ್ರೇಷನ್ ಇಲ್ಲಿ ಲೈನ್ ನೋಡ್ರಿ, ಇಲ್ಲಿ ಎಲ್ಲಿದೆ ಅಂತ. ಸೊ ಈ ಲೈನ್ಸ್ನ ನೋಡಿ ಬಂದು ನೀವು ಚೆಕ್ ಮಾಡ್ಬೋದು. ರಾಖಿ ಸೆಲೆಬ್ರೇಷನ್ ಎಂದಿದೆ. ಸೊ ರಾಖಿ ಸೆಲೆಬ್ರೇಷನ್ ತೆಗೆದು ನಾನು ಏನು ಹಾಕೋಣ, ರಾಖಿ ಹಬ್ಬ ಅಂತ ಹಾಕ್ತೀನಿ. ರಾಖಿ ಹಬ್ಬ ಅಂತ ಹಾಕಿ ಇಲ್ಲಿ ವೈಟ್ ಡಾಟ್ ಕಾಣ್ತಿದೆಯಲ್ಲ, ಸೊ ನಾನು ಚೇಂಜಸ್ ಮಾಡಿ ನಂತರ ನಾನು ಯಾವಾಗ ಕಂಟ್ರೋಲ್ ಎಸ್ ಅಂತ ಹೊತ್ತು ಸೇವ್ ಮಾಡ್ತೀನಿ, ಅವಾಗ ವೈಟ್ ಡಾಟ್ ಹೋಗುತ್ತೆ. ಸೊ ನೀವು ಚೇಂಜಸ್ ಮಾಡಿದ ಮೇಲೆ ಸೇವ್ ಮಾಡೋದನ್ನು ಮರಿಬೇಡ್ರಿ, ಇಲ್ಲಾಂದರೆ ಅದು ಡಿಸ್ಪ್ಲೇ ಆಗಲ್ಲ ನೀವೇನು ಚೇಂಜ್ ಮಾಡ್ತೀರಾ. ಓಕೆ, ನಾನು ರಾಖಿ ಹಬ್ಬ ಅಂತ ಚೇಂಜ್ ಮಾಡೀನಿ. ಸೊ ಬರುತ್ತಲ್ಲ ನೋಡೋಣ. ಸೊ ರಾಖಿ ಹಬ್ಬ ಅಂತ ಬಂತು, ರೈಟ್? ನೆಕ್ಸ್ಟ್ ಸೆಲೆಬ್ರೇಟಿಂಗ್ ದ ಎಟರ್ನಲ್ ಬಾಂಡ್ ಆಫ್ ಲವ್ ಬಿಟ್ವೀನ್ ಬ್ರದರ್ ಆ್ಯಂಡ್ ಸಿಸ್ಟರ್ ಇದೆ. ಆ್ಯಸ್ ಇಟ್ ಈಸ್ ಹಂಗೆ ಇರಲಿ. ರಿಕ್ವೆಸ್ಟ್ ಫ್ರಮ್ ಬ್ರದರ್ ಅಂತಿದೆ, ಇಲ್ಲಿ ಸಿಸ್ಟರ್ ಅಂತಿಲ್ಲ. ಸೊ ಸಿಸ್ಟರ್ ನೇಮ್ನ ಚೇಂಜ್ ಮಾಡೋಣ. ಯಾರು ನೇಮ್ ಚೇಂಜ್ ಮಾಡೋಣ ಅಂದರೆ ವಿಟ್ಯೂ ಗುರು ಅಂತ ಹಾಕೊಂಡ್ಬಿಡ್ತೀವಿ. ಸುಮ್ಮನೆ ವಿಟ್ಯೂ ಗುರು ಅಂತ ಹಾಕಿದೆ. ವಿಟ್ಯೂ ಗುರು ಅಂತ ಹಾಕ್ಬಿಟ್ಟೆ. ನೆಕ್ಸ್ಟ್ ರಿಕ್ವೆಸ್ಟ್ ಫ್ರಮ್ ಬ್ರದರ್ ಅಂತಿರೋದನ್ನು ನೀವು ಇದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ರಿಕ್ವೆಸ್ಟ್ ಫ್ರಮ್ ಬ್ರದರ್ ಅದರ ಬರೀ ಬ್ರದರ್ ಅಂತ ಹಾಕ್ಕೋಬೋದು, ಇಲ್ಲಾಂದರೆ ಬ್ರದರ್ ರಿಕ್ವೆಸ್ಟ್ ಅಂತ ಹಾಕೋರಿ. ನಿಮ್ಮ ಇಷ್ಟ ಯಾವ ರೀತಿ ಅದಾಗ ಚೇಂಜ್ ಮಾಡ್ಕೋಬೋದು. ಬಟ್ ಇಲ್ಲಿ ಏನು ಎಲಿಮೆಂಟ್ ಕಾಣ್ತದೆ ನಿಮಗೆ, ಈ ಒಂದು ಎಲಿಮೆಂಟ್ನ ಮೂವ್ ಮಾಡಬಾರ್ದು. ಇಲ್ಲಿ ಮೆಸ್ ಸೋರ್ಸ್ ಅಂತ ಏನು ಕಾಣ್ತದೆ ಇವನ್ನಾಗಲಿ, ಸೊ ಸಣ್ಣ ಪುಟ್ಟ ಈ ರೀತಿ ಹಿಂಗೆ ಚೇಂಜಸ್ ಮಾಡಿದ್ದು ಅನ್ಕೋರಿ, ಈ ಒಂದು ಕೋಡ್ ವರ್ಕ್ ಆಗಲ್ಲ. ಸೊ ಅದಕ್ಕೆ ಬರೀ ಟೆಕ್ಸ್ಟ್, ಇಲ್ಲಿ ಟೆಕ್ಸ್ಟ್ ಏನು ಕಾಣ್ತದೆ ಅಲ್ಲಿ ಇವೆಲ್ಲ ಚೇಂಜ್ ಮಾಡ್ಕೋಬೋದು. ನಾನು ಏನೇನು ಚೇಂಜ್ ಮಾಡ್ಕೊ ಅಂತ ಹೇಳ್ತೀನಿ ನೋಡಿರಿ. ಇದನ್ನು ಇಷ್ಟು ಚೇಂಜ್ ಮಾಡಿದೆ, ಎಲ್ಲ ಇದು ಕಂಪ್ಲೀಟಾಗಿ ಕಸ್ಟಮೈಸ್ ಮಾಡ್ಬೋದು, ಏನು ಇಶ್ಯೂಸ್ ಇರಲ್ಲ ಇಲ್ಲೆಲ್ಲ. ಎಲ್ಲ ಚೇಂಜ್ ಮಾಡಿರಿ. ಬಟ್ ಆದರೆ ಇಲ್ಲಿ ಇದು ಇಮೇಜ್ ಸೋರ್ಸ್ ಅಂತ ಇದನ್ನು ರಿಮೂವ್ ಮಾಡೋದಾಗಲಿ, ಲಾಸ್ಟಲ್ಲಿ ಇದನ್ನು ತೆಗೆಯೋದಾಗಿರಲಿ, ಸೊ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಎರರ್ಸ್ ಬರುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಅದಕ್ಕೆ ಓಕೆ, ನಾನು ವಿಟ್ಯೂ ಗುರು ಅಂತ ಹಾಕಿದ್ದೆ. ಸೊ ನೀವು ಅಂದರೆ ಚೇಂಜ್ ಮಾಡೋಂಗಿದ್ದರೆ ಇಲ್ಲಿ ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಹಾರ್ಟ್ ಇಮೋಜಿ ಇದೆ. ಸೊ ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಬೇರೆ ಬೇರೆ ಹಾರ್ಟ್ಸ್ ಅಥವಾ ಫನ್ ಇಮೇಜಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಫೆಸ್ಟಿವಲ್ ಗ್ಯಾಲರಿ ಅಂತ ಹೆಡ್ಡಿಂಗ್ ಇದೆ, ನಾನು ಬರೀ ಗ್ಯಾಲರಿ ಅಂತ ಕೊಡ್ಬೋದು. ನೋಡಿರಿ, ಬರೀ ಗ್ಯಾಲರಿ ಇವನ್ನೆಲ್ಲ ಚೇಂಜ್ ಮಾಡ್ಬೋದು. ಇವನ್ನೆಲ್ಲ ಚೇಂಜ್ ಮಾಡೋದ್ರಿಂದ ಏನು ಇಶ್ಯೂ ಆಗಲ್ಲ. ಮೇನ್ ಇವಷ್ಟೇ ಚೇಂಜ್ ಮಾಡೋಕೆ ಹೋಗ್ಬಿಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಇಮೇಲ್ ಅಂತಿದೆ. ಇಮೇಲ್ ಬೇಡ ಅಂದರೆ ಕಂಪ್ಲೀಟಾಗಿ ರಿಮೂವ್ ಮಾಡಿರಿ. ಈ ಸೆಕ್ಷನ್ ಬೇಡಪ್ಪ ಅಂತಂದರೆ ಇರಲಿ ಅಂತಂದರೆ ಇಟ್ಕೋರಿ. ಇದು ಕೂಡ ಅಷ್ಟೇ, ಯಾವ್ದಾದ್ರು ಬೇಕಿಲ್ಲಪ್ಪ ಅಂದರೆ ರಿಮೂವ್ ಮಾಡ್ಕೊಬೋದು, ಇಶ್ಯೂಸ್ ಇಲ್ಲ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಬ್ರದರ್ ಅಂತಿದೆ. ನಾನು ಬರೀ ಕಾಂಟ್ಯಾಕ್ಟ್ ಅಂತೀನಿ, ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು. ಇಲ್ಲಾಂದರೆ ಬ್ರದರ್ಸ್ ನೇಮ್ ಅಂತಿದೆ. ಸೊ ಇಲ್ಲಿ ಬ್ರದರ್ ಕಾಂಟ್ಯಾಕ್ಟ್ ಅಂತ ಬರೀ ಬ್ರದರ್ಸ್ ನೇಮ್ ಅಂತ ಬಂದು ಸಿಸ್ಟರ್ ನೇಮ್ ಅಂತ ಹಾಕೋಬೋದು ನೀವು ಬೇಕಿತ್ತಂದರೆ. ಆ ಸಿಸ್ಟರ್ ನೇಮು ವಿಟ್ಯೂ ಗುರು ಅಂತಿದೆ. ಸೊ ಯಾವುದಾದ್ರೂ ರ್ಯಾಂಡಮ್ ಹೆಸರು ಕೊಡ್ರಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಯಾರು ತೊಗೊಳ್ಳೋಣ,
ಸಿಸ್ಟರ್ ನೇಮ್ ಜಾಸ್ತಿ ಬರ್ತಲ್ಲ, ಸೊ ಪ್ರಿಯಾ ಅಂತ ಹಾಕ್ಬಿಡ್ತೀನಿ. ಜಸ್ಟ್ ಪ್ರಿಯಾ ಅಂತ ಕೊಟ್ಬಿಟ್ಟೆ ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಅಡ್ರೆಸ್ಸು ಎಲ್ಲ ಬಂತು. ಓಕೆ, ನೆಕ್ಸ್ಟ್ ಇಲ್ಲಿ ಇಮೇಜಸ್ ನೀವು ಚೇಂಜ್ ಮಾಡಬೇಕಿತ್ತಂದರೆ ಇಲ್ಲಿ ಇಷ್ಟೇ ಚೇಂಜ್ ಮಾಡ್ಬೇಕು ನೋಡ್ರಿ. HTTPS ಇಂದ ಹಿಡಿದು ಇಲ್ಲಿಂದ ಇಲ್ಲಿ ತನಕ. ಸೊ ಕಾಮೆಯಲ್ಲಿ ಏನು ಕಾಣ್ತದಲ್ಲ ಅದನ್ನು ಕೂಡ ಚೇಂಜ್ ಮಾಡೋಕೆ ಹೋಗಬೇಡಿ. ಇದಷ್ಟೇ ನೀವು URL ರೀಪ್ಲೇಸ್ ಮಾಡಬೇಕು. ಸೊ ಯಾವುದೋ ಥರ್ಡ್ ಪಾರ್ಟಿ ವೆಬ್ಸೈಟಿಂದ ನೀವು ಹೋಗಿ ಅಪ್ಲೋಡ್ ಮಾಡಿಬಿಟ್ಟು ರೀಪ್ಲೇಸ್ ಮಾಡ್ಬೋದು. ಓಕೆ, ನೋ ಇಶ್ಯೂಸ್. ಅದಾದಮೇಲೆ ನೀವು ಈ ಒಂದೆಲ್ಲ ಚೇಂಜಸ್ ಮಾಡ್ಕೋಬೋದು. ಆ್ಯಂಡ್ ಒಂದು ವೇಳೆ ಕಲರ್ ಪಿಂಕ್ ಕಲರ್ ಇದೆಲ್ಲ ಅದನ್ನು ಚೇಂಜ್ ಮಾಡಬೇಕಿತ್ತಂದ್ರೆ ಇಲ್ಲಿದೆ ನೋಡಿರಿ. ಬ್ಯಾಕ್ಗ್ರೌಂಡ್ ಕಲರ್ ಇದು, ಕಲರ್ ವೈಟು, ಫೂಟರ್ ಕಲರ್. ಓಕೆ, ಫೂಟರ್ ಅಂತಂದರೆ ಕೆಳಗಡೆ ಇರುತ್ತಲ್ಲ ಇದು, ಈ ಕಲರ್ ಫೂಟರ್ ಕಲರ್ ಇದು. ಮತ್ತು ನೆಕ್ಸ್ಟ್ ಟಾಪಲ್ಲಿ ಕವರ್ ಕಲರ್ ಇದು ಇಲ್ಲಿದೆ ನೋಡಿರಿ. ಬ್ಯಾಕ್ಗ್ರೌಂಡ್ ಕಲರು ಸ್ಮೂತ್ ಆಯಿತು. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿ ಪಿಂಕ್ ಇದೆ. ಸೊ ಇದನ್ನು ಪಿಂಕ್ ಬದಲು ನಾನು ಯಾವುದೋ ಕಲರ್ ಇಡ್ತೀನಿ, ಬ್ಲೂ ಬಿಟ್ಟು ನನಗೆ ಈ ರೀತಿ ಸೆಟ್ ಮಾಡಿ ನಾನೇನು ಸೇವ್ ಕೊಡ್ತೀನಿ. ಇವಾಗ ನೋಡೋಣ ಯಾವ ರೀತಿ ಕಾಣುತ್ತೆ ವೆಬ್ಸೈಟ್ ಅಂತ. ನೋಡಿ ಚೇಂಜ್ ಆಯಿತು. ರಾಖಿ ಹಬ್ಬ ಅಂತ ಬಂದು ಸೆಲೆಬ್ರೇಟಿಂಗ್ ಅಂತ ನಾನು ಚೇಂಜ್ ಆಯ್ತಲ್ಲ. ನೆಕ್ಸ್ಟ್ ಇದು ಪಿಂಕಲ್ಲೇ ಇದೆ. ಸೊ ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿದೆಯಲ್ಲ, ಇದನ್ನು ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದನ್ನು ಡಾರ್ಕ್ ಪರ್ಪಲ್, ಲೈಟ್ ಪರ್ಪಲ್ ಇಷ್ಟು ಇಟ್ಕೊಂಡು ಇದನ್ನು ಸೇವ್ ಮಾಡಿ. ಕಂಟ್ರೋಲ್ ಎಸ್ ಅಂತ ಹೊಡೆಯೋದನ್ನು ಮರಿಬಾರ್ದು. ಸೇವ್ ಮಾಡಿದ ಮೇಲೆ ನೋಡಬೇಕು. ನೀವೇನಾದರೂ ಈ ವೆಬ್ಸೈಟ್ ಆಗಲಿ ಈ ಡಿಸೈನ್ ಆಗಲಿ ಕಳಿಸ್ಬೇಕು ಅಂದ್ಕೊಂಡಿರಾ ನಿಮ್ಮ ಬ್ರದರ್ಗೆ ಅಥವಾ ಸಿಸ್ಟರ್ಗೆ, ನೀವೇನು ಮಾಡ್ತೀರಾ, ಈ ಲಿಂಕ್ನ ಕಾಪಿ ಪೇಸ್ಟ್ ಮಾಡಿ ಕಳಿಸ್ತೀರಾ. ಸೊ ಅವಾಗ ಏನಾಗುತ್ತೆ, ಆ ವೆಬ್ಸೈಟ್ ಓಪನ್ ಆಗಲ್ಲ. ಬಿಕಾಸ್ ಆಫ್ ನೀವು ಯಾವುದೇ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಹೋಸ್ಟಿಂಗ್ ತೊಗೊಂಡ್ಬಿಟ್ಟು ನೀವು ಹೋಸ್ಟ್ ಮಾಡ್ತಾ ಇಲ್ಲ, ಜಸ್ಟ್ VS ಕೋಡಲ್ಲಿ ರನ್ ಮಾಡ್ತಾ ಇದ್ದೀರಾ ಈ ಒಂದು ಕೋಡ್ನ. ಸೊ ಅದು ಯಾವ ರೀತಿ ನೀವು ಮಾಡ್ಬೋದು, ಒಂದು ವೇಳೆ ಲಿಂಕ್ ಥ್ರೂ ಇಂದ ಕಳಿಸ್ಬೋದು ಅಂತಂದರೆ ಕಳಿಸ್ಬೋದು. ಯಾವ ರೀತಿ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಕ್ರೋಮ್ ಆಗಲಿ ಯಾವುದಾದ್ರೂ ಒಂದು ಹೊಸ ಬ್ರೌಸರ್ ಹೋಗಿ ಟ್ಯಾಬ್ ಓಪನ್ ಮಾಡ್ಕೊರಿ. ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿರಿ. app.netlifi.com/drop ಅಂತ ಈ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಲಾಗಿನ್ ಆಗಿನಿ, ನೀವು ಕೂಡ ಲಾಗಿನ್ ಆಗ್ಬೋದು. ನೆಕ್ಸ್ಟ್ ಬ್ರೌಸ್ ಟು ಅಪ್ಲೋಡ್ ಅಂತಿದೆ. ಸೊ ಇದನ್ನ ಕ್ಲಿಕ್ ಮಾಡ್ತೀನಿ. ಇದು ವಿತೌಟ್ ಲಾಗಿನ್ ಅಂತ ಕೂಡ ಬರುತ್ತೆ, ಬಟ್ ಲಾಗಿನ್ ಆಗಿ ಅಪ್ಲೋಡ್ ಮಾಡಿರಿ. ಇಲ್ಲಿ ನಿಮಗೆ ಆ ಒಂದು HTML ಫೈಲ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಇದೆ. ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು VS ಕೋಡಿಗೆ ಬಂದುಬಿಟ್ಟು ಇದನ್ನೆಲ್ಲ Ctrl Alt ಮತ್ತು Ctrl C ಕಾಪಿ ಮಾಡ್ಕೊಂಬಿಡ್ರಿ. ಪ್ರತಿಯೊಂದನ್ನು ಕಾಪಿ ಮಾಡಿಕೊಂಡು ನೋಟ್ಪ್ಯಾಡ್ ಓಪನ್ ಮಾಡ್ಕೊರಿ. ನೋಟ್ಪ್ಯಾಡ್ ಓಪನ್ ಮಾಡಿಕೊಂಡು ಮಿನಿಮೈಸ್ ಮಾಡ್ತೀನಿ. ನೋಟ್ಪ್ಯಾಡ್ ಓಪನ್ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ್ಮೇಲೆ ಇದನ್ನು ಸೇವ್ ಮಾಡಿ. Ctrl S ಅಂತ ಹೋಗ್ತೀರಿ. ಎಲ್ಲಿ ಸೇವ್ ಮಾಡ್ಬೇಕಂತ ಹೇಳಿದ್ರೆ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ನೇಮ್ ಕೊಡ್ಬೇಕು. ನಾನು ನೇಮು index.html ಅಂತ ಕೊಡ್ತೀನಿ. ಓಕೆ, ಕೊಟ್ಟು ಸೇವ್ ಮಾಡ್ತೀನಿ. ಸೊ ಬಂತು ನೋಡಿ, index.html ಫೈಲ್ ಸೇವ್ ಆಯಿತು. ಇದು ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಒಂದು ಫೋಲ್ಡರ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೊತೀನಿ. ಫೋಲ್ಡರು ರಾಖಿ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ. ಈ ಒಂದು HTML ಫೈಲ್ ಏನಿತ್ತಲ್ಲ ಇದ್ರ ರಾಖಿ ಫೋಲ್ಡರಲ್ಲಿ ಮೂವ್ ಮಾಡ್ತೀನಿ. ಸೊ ಮೂವ್ ಆಯಿತು. ಇವಾಗ ನೆಕ್ಸ್ಟ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗಿ ಇಲ್ಲಿ ಅಪ್ಲೋಡ್ ಮಾಡೋಣ ಒಂದು ಫೋಲ್ಡರ್. ಇದು ರಾಖಿ ಅಪ್ಲೋಡ್. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲೋಡ್ ಆಯಿತು. ಅಪ್ಲೋಡ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಲಿಂಕ್ ಆಲ್ರೆಡಿ ನಮ್ಗೆ ಬಂದ್ಬಿಟ್ಟದ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಗೆ ಆ ಒಂದು ವೆಬ್ಸೈಟ್ ಲೈವ್ ಆಗುತ್ತೆ. ಓಕೆ, ಈ ಒಂದು ಲಿಂಕ್ನ ನೀವು ಕಳಿಸ್ಬೋದು ಬೇಕಿತ್ತಂದರೆ. ಈ ಒಂದು ಲಿಂಕ್ನ ನಿಮ್ಮ ಸಿಸ್ಟರ್ಗೋ ನಿಮ್ಮ ಬ್ರದರ್ಗೋ ಈ ಒಂದು ಲಿಂಕ್ ಥ್ರೂ ವಾಟ್ಸಪ್ ಆಗಲಿ, ಸೊ ಏನಂದರೆ ಈ ಒಂದು ಲಿಂಕ್ನ ಕಳಿಸಿದರೆ ಅವ್ರಿಗೆ ಈಸಿಯಾಗಿ ನೋಡ್ಕೋಬೋದು. ನೀವು ಪ್ರಾಜೆಕ್ಟ್ ಅಪ್ಲೋಡ್ ಮಾಡಿದ ಮೇಲೆ ಒಂದು ವೇಳೆ ನಿಮಗೆ ಡಿಲೀಟ್ ಮಾಡಬೇಕಂತ ಅನಿಸ್ತದೆ, ಡಿಲೀಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕಾಣ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟೆಷ್ಟು ಪ್ರಾಜೆಕ್ಟ್ಸ್ ಇದಾವೆಲ್ಲ ತೋರಿಸುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಯಾಕಂದರೆ ಜಸ್ಟ್ ನಾವು ಈ ಒಂದು ಪ್ರಾಜೆಕ್ಟ್ ನಾವು ಅಪ್ಲೋಡ್ ಮಾಡಿದ್ದು. ಕ್ಲಿಕ್ ಮಾಡಿದ ಮೇಲೆ ಪ್ರಾಜೆಕ್ಟ್ ಕಾನ್ಫಿಗರೇಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬರ್ರಿ ಲಾಸ್ಟಿಗೆ ಬಂದರೆ ನಿಮಗೆ ಡಿಲೀಟ್ ಪ್ರಾಜೆಕ್ಟ್ ಮತ್ತು ಪ್ರಾಜೆಕ್ಟ್ ಅವೈಲೇಬಿಲಿಟಿ. ಸೊ ನೀವು ಡಿಸೇಬಲ್ ಕೂಡ ಮಾಡ್ಕೋಬೋದು ಬೇಕಿತ್ತಂದರೆ. ಒಂದು ವೇಳೆ ಲಿಂಕ್ ಕಳಿಸಿದರೆ ವರ್ಕ್ ಆಗಲ್ಲ ಡಿಸೇಬಲ್ ಮಾಡಿದರೆ. ಸೊ ಡಿಲೀಟ್ ದಿಸ್ ಪ್ರಾಜೆಕ್ಟ್ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಬೇಕು ಅಂದ್ಕೊಂಡ್ರೆ ಆ್ಯಂಡ್ ಟೈಪ್ ದ ನೇಮ್ ಆಫ್ ದ ಪ್ರಾಜೆಕ್ಟ್ ಕಾನ್ಫಿಗರೇಷನ್. ಸೊ ಟೈಪ್ ಮಾಡಬೇಕು ಈ ನೇಮ್ನ, ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ರಿ. ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಡಿಲೀಟ್ ಆಯಿತು, ಈ ಒಂದು ಪ್ರಾಜೆಕ್ಟ್ ಡಿಲೀಟ್ ಆಯಿತು ಈ ಒಂದು ವೆಬ್ಸೈಟಿಂದ. ಓಕೆ, ಈ ರೀತಿ ನೀವು ಡಿಲೀಟ್ ಮಾಡ್ಕೋಬೋದು ಈಸಿಯಾಗಿ. ಇನ್ನೊಂದು ವಿಷಯ, ಈ ಒಂದು ಕೋಡ್ ಬೇಕಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇದೆ. ಈ ಒಂದು ಕೋಡು ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.